ಹೆಚ್ಚಾಗಿದೆ. ಅವರು ಜೊತೆಗೆ ಅವರು ಕೂಡ ಫೋನ್ ಮಾಡಿ ಬಂದಾಗ ಆ ರೈತರು ಕೂಡ ಅಲ್ಲಿ ಬಂದಿರ್ತಾರೆ. ಅಂತ ರೈತರ ಸರ್ವೆಗೋಸ್ಕರ ಇವರು ಅಲ್ಲಿ ಹೋಗಿರ್ತಾರೆ ಹೊರತು ಇಲ್ಲಿ ಎಲ್ಲನೂ ಯಾರೇ ಜಮೀನಿದೆ ಎಲ್ಲವನ್ನೂ ಕೂಡ ಹೋಗಿಲ್ಲ. ಅದು ಅಂತಿಮವಾಗಿ ಅವರು ಒಪ್ಕೊಂಡ್ರೆ ಮಾಡ್ತಾರೆ, ಮಾಡಲಿ ಒಪ್ಕೊಳ್ಳಿಲ್ಲ ಅಂದ್ರೆ ವಾಪಸ್ ಬರ್ತಾರೆ. ಅಷ್ಟೇ ನಮ್ಮ ಕೆಲಸ. ನಮ್ಮ ಉದ್ದೇಶ ಏನಂತಂದರೆ ನೌಕರರಾಗಿರಲಿ ಅಧಿಕಾರಿಗಳಿದ್ದಾಗ ನಮ್ಗೆ ಏನು ಕೆಲಸ ವಹಿಸುತ್ತಾರೋ ನಾವು ಅಲ್ಲಿ ಹೋಗಿರ್ತೀವಿ. ಆ ಸಂದರ್ಭದಲ್ಲಿ ನಮಗೆ ಯಾವುದೇ ಕೂಡ ಅಲ್ಲೇ ಆಗಬಾರ್ದು, ನಮ್ಮ ರಕ್ಷಣೆ ಇರಬೇಕು. ನಮಗೂ ಕುಟುಂಬ ಇದೆ. ಈ ವಿಚಾರಗಳೆಲ್ಲ ಕಡೆ ಟ್ರೋಲ್ ಆಗ್ತಾ ಇದೆ. ಕೊರ್ಕೆಯಲ್ಲಿ ಹೊಡೆದ್ರಂತೆ, ಬೆಂಗಳೂರು ಜಿಲ್ಲೆಯಲ್ಲಿ ರಾಮನಗರದಲ್ಲಿ ಹೊಡೆದ್ರಂತೆ, ಅದು ಎಲ್ಲ ಕೂಡ ಟ್ರೋಲ್ ಆಗ್ತಾ ಇದೆ. ಈಗ ಅವ್ರ ಕುಟುಂಬ ಏನಾಗಬೇಕು, ಅವ್ರ ಮಕ್ಕಳು ಏನಾಗಬೇಕು? ನಮ್ಮ ಅಪ್ಪನಿಗೆ ಸ್ಕೂಲೆಲ್ಲ ಹೋಗಿರ್ತಾರೆ, ಅವ್ರ ಮಕ್ಕಳೆಲ್ಲ ಮಾತಾಡ್ತಾರೆ. ಸೊ ಅವ್ರಿಗೂ ಕೂಡ ಘಾಸಿ ಆಗ್ತದೆ. ಇದು ಆಗಬಾರ್ದು. ನಮ್ಮ ಜಿಲ್ಲೆಯಲ್ಲಿ ಸೌಹಾರ್ದಯುತವಾಗಿ ಎಲ್ಲರೂ ಕೂಡ ಇರಬೇಕು ಅನ್ನೋದು ನಮ್ಮ ಉದ್ದೇಶ. ನಮ್ಮ ಜೊತೆಗೆ ಈ ಘಟನೆ ಈಗ ಮತ್ತೆ ನೀವು ಆಗಲೇ ಕೇಳಿದಂಗೆ 4-5 ಹಳ್ಳಿನ ಮತ್ತೆ ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂತ. ಈಗ ಮತ್ತೆ ನಮ್ಮ ಸರ್ಕಾರ ಏನೋ ಒಂದು ಅಸೈನ್ಮೆಂಟ್ ಕೊಟ್ಟರೆ ನಾವು ಹೋಗಲೇಬೇಕಾಗುತ್ತೆ ಅಲ್ಲಿಗೆ. ನಾವು ಹೋಗಲ್ಲ ಅಂತ ನಾವು ಹೇಳೋಕ್ಕಾಗಲ್ಲ. ಆಯ್ತಾ? ಆ ಸಂದರ್ಭದಲ್ಲಿ ನಮಗೆ ಸರ್ಕಾರ, ನನ್ನ ಜಿಲ್ಲಾಧಿಕಾರಿಗಳಾಗಿರ್ಬೋದು, ಪ್ರಾಧಿಕಾರ ಆಗಿರ್ಬೋದು ಸೂಕ್ತ ರಕ್ಷಣೆ ಕೊಡಬೇಕು. ನಮ್ಮ ಅಧಿಕಾರಿಗಳಿಗೆ ಯಾವುದೇ ನೌಕರರಿಗೆ ತೊಂದರೆ ಆಗೋದು ಬೇಡ ಅಂತ ಕ್ರಮ ವಹಿಸಬೇಕು ಅಂತ ನಾವು ಇರ್ತಕ್ಕಂಥದ್ದು ಉದ್ದೇಶ ಇಷ್ಟೇ. ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಏನು ಅಧಿಕಾರಿಗಳು ಮತ್ತು ನೌಕರರು ಯಾರೋ ಅವ್ರ ಮೇಲೆ ಮೊನ್ನೆ ನಡೆದಂಥ ಬಿಡದಿಯಲ್ಲಿ ನಡೆದಂಥ ಹಲ್ಲೆ ಕುರಿತು ನಾವು ಪತ್ರಿಕಾಗೋಷ್ಠಿ ನಡೆಸ್ತಾ ಇದ್ದೀವಿ. ಮೊದಲನೇದಾಗಿ ನೌಕರ ಸಂಘದ ವತಿಯಿಂದ ನಾವು ಈ ಹಲ್ಲೆಯನ್ನು ಖಂಡಿಸ್ತೀವಿ. ಯಾವುದೇ ನೌಕರರು ಅಧಿಕಾರಿಗಳು ಏನು ನಮ್ಮ ಕೆಲಸಗಳಿರುತ್ತೋ ಅಷ್ಟನ್ನು ನಾವು ಸಾಂವಿಧಾನಿಕ ಹುದ್ದೆಯಂತೆ ನಾವು ನಡೆಸ್ಕೊಂಡು ಬಂದಿರ್ತೀವಿ. ಆದರೆ ಕೆಲವು ಸಾರ್ವಜನಿಕರು, ರೈತರು ಸರ್ಕಾರಿ ಕೆಲಸದ ಮಧ್ಯದಲ್ಲಿ ನಮಗೆ ಹಲ್ಲೆ ಮಾಡಿರ್ತಕ್ಕಂಥದ್ದು ತುಂಬ ವಿಷಾದನೀಯ. ಈ ಘಟನೆಗಳು ನಡೀಬಾರ್ದು. ಯಾವುದೇ ರೈತರು ಅವ್ರ ಸಮಸ್ಯೆಗಳಿದ್ದರೆ ಅಲ್ಲೇ ಹೇಳ್ಕೊಬೇಕು, ಆದರೆ ಹಲ್ಲೆ ಮಾಡೋ ತನಕ ಹೋಗಬಾರ್ದು ಅಂತ ನಾನು ಈ ಮೂಲಕ ಕೋರ್ಕೊಳ್ತೀನಿ. ಜೊತೆಗೆ ಜಿಲ್ಲಾಡಳಿತ ಆಗಲಿ ಪ್ರಾಧಿಕಾರ ಆಗಲಿ ಮುಂದಿನ ದಿನಗಳಲ್ಲಿ ನಮ್ಮ ಅಧಿಕಾರಿಗಳಿಗೆ, ನೌಕರರಿಗೆ ಸೂಕ್ತ ರಕ್ಷಣೆಯನ್ನು ಕೊಟ್ಟು ಕೆಲಸವನ್ನು ಮಾಡಿಸ್ಬೇಕು. ಯಾಕಂದರೆ ಎಲ್ಲ ನೌಕರರು, ಅಧಿಕಾರಿಗಳು ಕೂಡ ಕುಟುಂಬ ಇರುತ್ತೆ. ಈಗ ಎಲ್ಲರೂ ಏನು ಮಾತಾಡ್ತಾ ಇದ್ದಾರೆ ಅಂದರೆ ರೈತರ ಮಕ್ಕಳಿಗೆ ಹಲ್ಲೆ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂತಂದರೆ ಇಲ್ಲಿ ಇರ್ತಕ್ಕಂಥ ಎಲ್ಲ ಕೆಲಸ ಮಾಡೋರು ರೈತರ ಮಕ್ಕಳುಗಳೇ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ಈ ಜಿಲ್ಲೆಯಲ್ಲಿ ಇರ್ಬೋದು, ಬೇರೆ ಜಿಲ್ಲೆ ಇರ್ಬೋದು, ಅವರು ಕೂಡ ಮಕ್ಕಳೇ. ಆ ದೃಷ್ಟಿನಲ್ಲಿ ಯಾವುದೇ ರೈತರು ಇರ್ಬೋದು, ಸಾರ್ವಜನಿಕರು ಇರ್ಬೋದು, ನಮ್ಮ ಸರ್ಕಾರಿ ನೌಕರರು ಕೆಲಸ ಮಾಡೋ ಸಂದರ್ಭದಲ್ಲಿ ಅವ್ರಿಗೆ ದಯಮಾಡಿ ನೀವು ಬಾಯಲ್ಲಿ ಹೇಳಿದ್ರು ಕೂಡ ಅವ್ರು ವಾಪಸ್ ಹೋಗ್ತಿದ್ರು. ಅಂಥ ಸಂದರ್ಭದಲ್ಲಿ ನೀವು ಈ ರೀತಿಯ ವಿಕೋಪಕ್ಕೆ ತಗೊಂಡೋಗ್ಬಾರ್ದಾಗಿತ್ತು ಅಂತ ನಾನಾದರೂ ಭಾವಿಸ್ತಾ, ಈ ಘಟನೆಗಳು ನಮ್ಮ ಜಿಲ್ಲೆಯಲ್ಲಿ ಮತ್ತೆ ನಡೀಬಾರ್ದು. ಈ ಘಟನೆ ನಡೆದರೆ ಮುಂದಿನ ದಿನಗಳಲ್ಲಿ ಸರ್ಕಾರಿ ನೌಕರರ ಮೇಲೆ ಹಲ್ಲೆ ಅಥವಾ ಯಾವುದೇ ಒಂದು ಘಟನೆ ಆದರೆ ಇಡೀ ಜಿಲ್ಲೆಯಾದ್ಯಂತ ನಾವು ಪ್ರತಿಭಟನೆ ಮಾಡಲಿಕ್ಕೂ ನಾವು ಮುಂದೆ ಇರ್ತೀವಿ.